ಬೆಳಗಾವಿಯ ಲೋಕಸಭಾ ಟಿಕೆಟ್ಗಾಗಿ ಭಾರೀ ಪೈಪೋಟಿ ನಡೆದಿದ್ದು ಸುರೇಶ್ ಅಂಗಡಿ ಅವರ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಭಾರೀ ಫೈಟ್. ಕೇಸರಿ ಘಟಾನುಘಟಿಗಳ ನಡುವೆ ಮತ್ತೊಬ್ಬರು ಅಖಾಡಕ್ಕೆ. ಲೋಕ ಟಿಕೆಟ್ಗಾಗಿ ಅಖಾಡಕ್ಕಿಳಿದ ಕಟ್ಟ ಹಿಂದುತ್ವವಾದಿ. ಕೇಸರಿ ಘಟಾನುಘಟಿಗಳ ನಡುವೆ ಮತ್ತೊಬ್ಬರು ಅಖಾಡಕ್ಕೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಫೈಟ್. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮುತಾಲಿಕ್ ಕಸರತ್ತು. ಸಿಎಂ ಬಿಎಸ್ವೈ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಶ್ವರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ. ಹೈದರಾಬಾದ್ ಬಿಜೆಪಿ ಶಾಸಕ ರಾಜಾ ಸಿಂಗ್ ಕೂಡ ಬ್ಯಾಟ್ ಮಾಡ್ತಿದ್ದಾರೆ. ಮುತಾಲಿಕ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಶಾಸಕ ರಾಜಾ ಸಿಂಗ್. ಮುತಾಲಿಕ್ ಮನವಿಗೆ ಕೇಂದ್ರ ನಾಯಕರು ಒಪ್ತಾರ? ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಬಿಜೆಪಿ ಅಭ್ಯರ್ಥಿಯಾಗಿ ಬೆಳಗಾವಿ ಲೋಕಸಭಾ ಟಿಕೆಟ್ ಪಡೆಯೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಮುತಾಲಿಕ್ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಈಗ ಬೆಳಗಾವಿ ಲೋಕಸಭಾ ಟಿಕೆಟ್ಗಾಗಿ ತಾವು ಪೈಪೋಟಿ ನಡೆಸಿದ್ದೀರಿ, ತಾವು ಪ್ರಯತ್ನ ಪಡ್ತಾ ಇದ್ದೀರಿ ಅನ್ನೋ ಮಾಹಿತಿ ಹೌದಾ? ತಾವು ನಿಲ್ತಾ ಇದ್ದೀರಾ? ಹೌದು, ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆ ನಂದು ಜನ್ಮ ಭೂಮಿ ಮತ್ತು ಕರ್ಮ ಭೂಮಿ ಕೂಡ. ನಾನು ಹೋರಾಟ ಮಾಡಿದ್ದು ನನಗೆ ಸಾಮಾಜಿಕವಾಗಿ ಒಂದು ಇದು ಬೆಳವಣಿಗೆ ಆಗಿದ್ದೆ ಅಲ್ಲಿಂದನೇ ಪ್ರಾರಂಭ ಆಗಿದ್ದು. ಸೊ ತುರ್ತು ಪರಿಸ್ಥಿತಿಯಲ್ಲಿ ನಾನು ಹೋರಾಟ ಮಾಡಿ ಅಲ್ಲೇ ಜೈಲಿಗೆ ಹೋಗಿದ್ದೆ. ಸೊ ಅಲ್ಲಿಂದನೇ ನಂದು ಈ ಸಾಮಾಜಿಕ ಹೋರಾಟ ಇದೆಲ್ಲ ಪ್ರಾರಂಭ ಆಗಿತ್ತು. ಅಲ್ಲಿಂದ ಬಿಜೆಪಿಯಿಂದ ಟಿಕೆಟ್ ಸಿಗಬೇಕು ಅಂತ ತಮ್ಮ ಪ್ರಯತ್ನನ? ಹೌದೌದು, ಬಿಜೆಪಿಯಿಂದನೇ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಬಿಜೆಪಿ ಅವರು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಬಿಜೆಪಿಯ ಹಿರಿಯ ನಾಯಕರಾದಂತ ಇವತ್ತು ಮುಖ್ಯಮಂತ್ರಿಗಳಾದಂತ ಮಾನ್ಯ ಯಡಿಯೂರಪ್ಪನವರಿಗೂ ಭೇಟಿಯಾದೆ. ಸೊ ಈಶ್ವರಪ್ಪನವರಿಗೂ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಟಿ ರವಿ ಅವರಿಗೆ ಜೊತೆನೂ ಮಾತಾಡಿದ್ದೀನಿ. ಆಮೇಲೆ ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ್ರ ಜೊತೆನೂ ಮಾತಾಡಿದ್ದೀನಿ. ಏನ್ ಸ್ಪಂದನೆ ಸಿಕ್ಕಿದೆ ತಮ್ಗೆ? ಒಳ್ಳೆ ಪಾಸಿಟಿವ್ ಇದೆ. ಸೊ ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ, ಆದ್ರೆ ನಾವು ಮಾಡ್ತೀವಿ, ನಿಮ್ಮನ್ನು ಗಣನೆಗೆ ತಗೊಳ್ತೀವಿ, ನಿಮ್ಮ ವಿಚಾರ ಕೂಡ ಹೇಳ್ತೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಅವಕಾಶ ಅಂತೂ, ಸಂದರ್ಭ, ವಾತಾವರಣ ಚೆನ್ನಾಗಿದೆ, ಹಿಂದುತ್ವದ ಕ್ಷೇತ್ರ ಅದು. ಸೊ ಆ ಹಿನ್ನೆಲೆಯಲ್ಲಿ ನಂದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ನಿಶ್ಚಯ ಮಾಡಿ ಮಾಡ್ತಾ ಇದ್ದೀನಿ. ಬಿಜೆಪಿ ಸೇರ್ಪಡೆಗೆ ಸರ್ವಸನ್ನದ್ಧ ಆಗಿದ್ದೀರಿ? ಓ ಎಸ್, 100ಕ್ಕೆ 100. ಯಾಕೆ ಬಿಜೆಪಿ ಅಂತ? ಅದೇ ಈಗ ಮೋದಿಯವರ ಆದರ್ಶ, ಮೋದಿಯವ್ರದ್ದು ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇರುವಂತ ಪ್ರಗತಿ, ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಮೊದಲಿಂದನೂ ಕೂಡ ಮೋದಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡಂತವನು. ಸೊ ಆ ಹಿನ್ನೆಲೆಯಲ್ಲಿ ಮೋದಿಯವರ ಆದರ್ಶವನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅದನ್ನ ಮಾಡಬೇಕು, ಆಚರಣೆಗೆ ತರಬೇಕು ಅಂತನ್ನುವಂಥದ್ದು ನನ್ನ ವಿಚಾರದಲ್ಲಿ ಇದೆ. ನಾನು ಒಪ್ಪಿಗೆ ಸಿಗುತ್ತೆ, ಕೇಂದ್ರ ನಾಯಕರು ಒಪ್ತಾರೆ ಅಂತ ಅನ್ಸುತ್ತಾ? ಹೋಗ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ದು ಪ್ರಯತ್ನ ಇದೆ. ನನ್ನ ಪ್ರಾಮಾಣಿಕ, ನಾನು 45 ವರ್ಷದಿಂದ ಏನೋ ಒಂದು ಹೋರಾಟ, ಒಂದು ಸಾಮಾಜಿಕ ಅನುಭವ ಇದೆ. ಸೊ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯನೇ. ನಾನು ಬೇರೆ ಬೇರೆ ವಿಷಯದಲ್ಲಿ ಕಾಂಟ್ರವರ್ಸಿ ಆಗಿರ್ಬಹುದು, ಆದ್ರೆ ವಿಷಯ ಹಿಂದುತ್ವ ಇತ್ತು, ಪ್ರಾಮಾಣಿಕತೆ ಇತ್ತು, ರಾಷ್ಟ್ರೀಯತೆ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಕೇಂದ್ರದ ನಾಯಕರಾಗ್ಲಿ, ರಾಜ್ಯದ ನಾಯಕರಾಗ್ಲಿ, ಸೊ ಸಂಘ ಪರಿವಾರ ಆಗ್ಲಿ ನನಗೆ ಮಾನ್ಯತೆ ಕೊಡುತ್ತೆ ಅಂತನ್ನುವಂಥದ್ದು ಹಿನ್ನೆಲೆಯಲ್ಲಿ ನಾನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.